RSS ನಿಷೇಧದ ಒಂದು ವಿಚಾರವಾಗಿ ಈಗ ಸೀನಿಯರ್ ಖರ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು ಅಖಾಡಕ್ಕೆ. ಏನು ಇಷ್ಟು ದಿನ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ರು RSS ನ ಒಂದು ನಿಷೇಧ ವಿಚಾರವಾಗಿ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡ್ತಾ ಇದ್ದಾರೆ RSS ನ ನಿಷೇಧ ಮಾಡಬೇಕು ಅಂತ. AICC ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ RSS ನಿಷೇಧ ವಿಚಾರವಾಗಿ ಮಾತನಾಡಿರುವಂಥದ್ದು. ಈಗ ಈ ಒಂದು ಅಖಾಡಕ್ಕೆ ಸೀನಿಯರ್ ಖರ್ಗೆ ಎಂಟ್ರಿ ಕೊಟ್ಟಿದ್ದಾರೆ. RSS ನಿಷೇಧದ ಬಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿರುವಂಥದ್ದು. ಮೋದಿಗೆ ಪಟೇಲರ ಮೇಲೆ ಗೌರವ ಇದ್ರೆ RSS ಅನ್ನ ನಿಷೇಧ ಮಾಡಲಿ, ನಿಷೇಧವನ್ನು ಹೇರಲಿ ಅಂತ ಹೇಳ್ತಾ ಇದ್ದಾರೆ. ನನಗೇನಾದರೂ ಒಂದು ವೇಳೆ ಅಧಿಕಾರ ಇದ್ದರೆ RSS ಅನ್ನೇ ನಾನು ನಿಷೇಧ ಮಾಡ್ತಾ ಇದ್ದೆ, ಬ್ಯಾನ್ ಮಾಡ್ತಾ ಇದ್ದೆ. ಆದರೆ ಆ ಅಧಿಕಾರ ಈಗ ನನಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. RSS ಸಂಘದ ನಿಷೇಧಕ್ಕೆ ಈಗ ದೊಡ್ಡ ಖರ್ಗೆ ದನಿಗೂಡಿಸಿದ್ದಾರೆ. ಇಷ್ಟು ದಿನ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ರು, ಸರ್ಕಾರಿ ಜಾಗಗಳಲ್ಲಿ, ಕಚೇರಿಗಳಲ್ಲಿ, ಮೈದಾನಗಳಲ್ಲಿ ಎಲ್ಲಿಯೂ ಕೂಡ RSS ನ ಚಟುವಟಿಕೆಗಳು ನಡೆಯಬಾರದು, ನಿಷೇಧ ಹೇರಬೇಕು ಅಂತ ಹೇಳಿ ಅವರೇ ಮೊದಲು ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ದು ಮಾತನಾಡಿದ್ದು ಕೂಡ. ಈಗ ಇಷ್ಟು ದಿನ ಮೌನವಾಗಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಮಾತನಾಡೋಕೆ ಶುರು ಮಾಡಿದ್ದಾರೆ. ಈ ಒಂದು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೋದಿ ಅವರ ಬಗ್ಗೆ ಮಾತನಾಡ್ತಾರೆ. ನೋಡಿ, RSS ನ ನೀವು ನಿಷೇಧ ಮಾಡಿ, ನಿಮಗೆ ಸರ್ದಾರ್ ವಲ್ಲಭಾಯ್ ಪಟೇಲರ ಮೇಲೆ ಗೌರವ ಇದ್ದರೆ ನೀವು ನಿಷೇಧವನ್ನು ಹೇರಿ ಅಂತ ಹೇಳ್ತಾ ಇದ್ದಾರೆ. RSS ಸಂಘದ ಒಂದು ನಿಷೇಧದ ಬಗ್ಗೆ ದೊಡ್ಡ ಖರ್ಗೆ ಮಾತನಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಎಬ್ಬಿಸಿದಂತಹ ಈ ಒಂದು ಕಿಚ್ಚು ಎಷ್ಟು ದೊಡ್ಡರ ಮಟ್ಟಿಗೆ ಹತ್ಕೊಂಡಿತ್ತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇನ್ನೂ ಕೂಡ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನುವಂತಹ ವಿಚಾರ ಇನ್ನೂ ಚರ್ಚೆಯಲ್ಲಿದೆ, ವಿವಾದದಲ್ಲಿದೆ. ಅಲ್ಲಿರುವಂತಹ ಸಂಘಟನೆಗಳು ಒಂದಾದ ನಂತರ ಒಂದು ಅನುಮತಿ ಕೋರಿ ಬರ್ತಾ ಇವೆ. ಅದಕ್ಕೆ ಇನ್ನೂ ಕೂಡ ಸಿಕ್ಕಿಲ್ಲ. ಶಾಂತಿ ಸಭೆ ಮಾಡಿದ್ರು, ಅದು ಕೂಡ ವರ್ಕೌಟ್ ಆಗಿಲ್ಲ. ಮತ್ತೊಮ್ಮೆ ಶಾಂತಿ ಸಭೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೋ ಅಂತ ಗೊತ್ತಿಲ್ಲ. ಹೀಗಿರುವಾಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ನಿಷೇಧದ ಬಗ್ಗೆ ಮಾತನಾಡ್ತಾ ಇದೆ. ರಾಷ್ಟ್ರೀಯ ಒಂದು ಏಕತಾ ದಿನ ಇತ್ತು ನಿನ್ನೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಮೋದಿ ಅವರು ಗೌರವವನ್ನು ಸಲ್ಲಿಸಿದ್ರು. ಹೀಗಾಗಿ ಈ ಒಂದು ವಿಚಾರವಾಗಿ RSS ಬಗ್ಗೆ ಮಾತನಾಡ್ತಾ ಇದ್ದಾರೆ. ನೋಡಿ, ಮೋದಿ ಅವರಿಗೆ ಪಟೇಲರ ಬಗ್ಗೆ ಗೌರವ ಇದೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಗೌರವ ಸ್ವಲ್ಪವಾದರೂ ಇದ್ದರೆ ನೀವು RSS ಅನ್ನ ನಿಷೇಧ ಮಾಡಿ, ನಿಷೇಧವನ್ನು ಹೇರಿ ಅದರ ಮೇಲೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡ್ತಾ ಇರುವಂಥದ್ದು. ನಿಜಕ್ಕೂ ಕೂಡ RSS ಕರ್ನಾಟಕದಲ್ಲಿ ಏನು ಸರ್ಕಾರಿ ಕಚೇರಿಗಳಲ್ಲಿ ಅದರ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ಹೇರಿ, ಅಥವಾ ಯಾವುದೇ ಖಾಸಗಿ ಸಂಘಟನೆಗಳು ಕೆಲವೊಂದು ಈ ರೀತಿಯಾದಂಥ ಪಥಸಂಚಲನ ಮಾಡಬೇಕಾದ್ರೆ, ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಸರ್ಕಾರದ ಅನುಮತಿಯನ್ನು ತೆಗೆದುಕೊಂಡು ಮಾಡಬೇಕು, ಹಾಗೆ ಸುಮ್ಮನೆ ಮಾಡಬಾರ್ದು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ರು. ಆ ಪತ್ರವನ್ನು ಬರೆದಾಗಿಂದ ಕೂಡ ಈ ಒಂದು RSS ವಿಚಾರ, ಪಥಸಂಚಲನದ ವಿಚಾರ, RSS ನ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕುವಂತಹ ವಿಚಾರ, ಮತ್ತು RSS ನ ನಿಷೇಧ ಮಾಡುವಂತಹ ವಿಚಾರ, ಈ ಎಲ್ಲ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು. ಅನೇಕ ನಾಯಕರು ಮಾತನಾಡ್ತಾ ಇದ್ರು, ಕಾಂಗ್ರೆಸ್ನವರು ನಿಷೇಧ ಮಾಡಬೇಕು, ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅಂದರೆ ಈ ಕಡೆ BJPಯವರು ಮಾತ್ರ ನಿಮ್ಮ ಕೈಲಿ ಏನು ಮಾಡಿದ್ರು ಕೂಡ ಅದನ್ನು ನಿರ್ಬಂಧ ಹೇರೋಕ್ಕೆ ಆಗಲ್ಲ, ಚಟುವಟಿಕೆಗಳನ್ನು ನಿಲ್ಲಿಸೋಕೆ ಆಗಲ್ಲ, RSSನಂತೂ ಮೊದಲೇ ಬ್ಯಾನ್ ಮಾಡೋಕ್ಕಂತ ಆಗೋದೇ ಇಲ್ಲ ಅಂತ ಮಾತನಾಡ್ತಾ ಇದ್ರು. ಅದಕ್ಕೆ ಕಾಂಗ್ರೆಸ್ನವರು ಕೂಡ ಕೌಂಟರ್ ಕೊಡ್ತಾ ಇದ್ರು, ಯಾಕಾಗಲ್ಲ, ಇದಕ್ಕೂ ಮುಂಚೆ ನಾವು 2 ಸಲ ಬ್ಯಾನ್ ಮಾಡಿದ್ವಿ, ನಿಮಗೆ ನೆನಪಿದೆಯಾ ಅಂತ ಕೇಳಿದ್ರೆ 2 ಸಲ ಬ್ಯಾನ್ ಮಾಡಿದ್ರೆ ಏನು ಪ್ರಯೋಜನ ಆಗಿಲ್ಲ, ನಾವು ಮತ್ತೆ ಬಂದಿದ್ದೀವಿ ನೋಡಿ ಅಂತ ಮಾತನಾಡ್ತಾ ಇದ್ರು. ಹೀಗೆ ಸಾಕಷ್ಟು ವಾದ ವಿವಾದಗಳು ನಡೀತಾ ಇದ್ವು. ಈ ಒಂದು ವಿಚಾರವಾಗಿ ಇಷ್ಟೆಲ್ಲ ನಡೀತಾ ಇದ್ರು. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದ್ರು, ಇಡೀ ಕುಟುಂಬವನ್ನೇ ನಿಂದಿಸ್ತಾ ಇದ್ರು. ಆಗಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ್ ಖರ್ಗೆ ಬಂದಂತಹ ಒಂದು ಕರೆಗಳ ಬಗ್ಗೆ ಏನೂ ಮಾತಾಡಿರಲಿಲ್ಲ, ಮೌನವಾಗಿ ಇದ್ರು. ಇಷ್ಟು ದಿನ ಮೌನವಾಗಿದ್ದಂತಹ ಖರ್ಗೆ ಈಗ RSS ಬಗ್ಗೆ ಮಾತನಾಡ್ತಾ ಇದ್ದಾರೆ, RSS ನಿಷೇಧದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮೋದಿ ಅವರಿಗೆ ಹೇಳ್ತಾ ಇದ್ದಾರೆ, ನಿಮಗೆ ಪಟೇಲರ ಮೇಲೆ ಗೌರವ ಇದ್ದರೆ ನೀವು RSS ಅನ್ನ ಬ್ಯಾನ್ ಮಾಡಿ ಅಂತ. ಖರ್ಗೆ ಅವರ ಮಾತು ಇಷ್ಟು. ತಂದೆ ಮಕ್ಕಳು ಈಗ ಇಬ್ಬರು ಕೂಡ RSS ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ತಂದೆ ಮಕ್ಕಳು ಅನ್ನೋದಕ್ಕಿಂತ AICC ಅಧ್ಯಕ್ಷರು ಇವರು, ಅವರು ಸಚಿವರು, IT-BT ಸಚಿವ ಪ್ರಿಯಾಂಕ್ ಖರ್ಗೆ ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಖರ್ಗೆ ಮಾತಿಗೆ ಈಗ BJP ತಿರುಗೇಟನ್ನು ಕೊಡ್ತಾ ಇದೆ. ಏನು ಖರ್ಗೆ ಇಷ್ಟೆಲ್ಲ ಮಾತುಗಳು ಹೇಳಿದ, ಅದಕ್ಕೆ PFI ಬೇಕು, RSS ಯಾಕೆ ಬೇಡ ಅಂತ BJP ಗರಂ ಆಗಿ ಕೇಳ್ತಾ ಇದೆ ಖರ್ಗೆ ಅವರಿಗೆ. 5 ದಶಕಗಳ ಬಳಿಕ ಪಾಟೇಲರು ಕಾಂಗ್ರೆಸ್ಗೆ ನೆನಪಾಗಿದ್ರಾ, ಇವಾಗ ನೆನಪಾಗ್ತಾ ಇದ್ದಾರಾ ಅಂತ. PFI, SDPI ಮತ್ತು MIM ಗಲಭೆಕೋರರ ಜೊತೆ ಇರುವಂಥದ್ದು ಗುರುತಿಸ್ಕೊಂಡು ಆ ಕಾಂಗ್ರೆಸ್ ಇದು RSS ಮೇಲೆ ನಿಷೇಧ ಏರುವಂತಹ ಒಂದು ಆಗ್ರಹ ಮಾಡುವುದು ಸರಿನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಖರ್ಗೆ ವಿರುದ್ಧ BJP ವಕ್ತಾರ ಶಹಜಾದ್ ಪೂನಾವಾಲಾ ಕಿಡಿಕಾರಿರುವಂಥದ್ದು ಈ ಒಂದು ವಿಚಾರವಾಗಿ.
ಮಲ್ಲಿಕಾರ್ಜುನ ಖರ್ಗೆಗೆ ಬಿಜೆಪಿ ಈ ರೀತಿಯಾಗಿ ತಿರುಗೇಟು ಕೊಡ್ತಾ ಇದೆ. ನೋಡಿ, ಕೇಳ್ತಾ ಇದೆ, ಹೌದು ನೀವು RSSನ ಬ್ಯಾನ್ ಮಾಡಿ ಅಂತ ಕೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಪಟೇಲರ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ, ಇಷ್ಟು ದಿನ ಆದಮೇಲೆ ನಿಮಗೆ ಪಟೇಲರ ನೆನಪಿಗೆ ಬಂದ್ರಾ? PFI ಬೇಕು ನಿಮಗೆ, RSS ಯಾಕೆ ಬೇಡ ಅಂತ ಹೇಳಿ ಬಿಜೆಪಿ ಕೇಳ್ತಾ ಇದೆ. 5 ದಶಕಗಳ ಬಳಿಕ ಸರ್ದಾರ್ ಪಟೇಲರು ಕಾಂಗ್ರೆಸ್ಗೆ ನೆನಪಾಗ್ತಾ ಇದ್ದಾರೆ. ಇಷ್ಟು ದಿನ ನೆನಪಾಗಿರಲಿಲ್ವಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಬಿಜೆಪಿ. ಈಗ ನಿಮಗೆ PFI ಬೇಕು, SDPI ಬೇಕು, MIM ಬೇಕು, ಇವೆಲ್ಲ ಇದೆ. ಇದ್ರ ಜೊತೆ ಒಂದು ಹೋರಾಟಗಾರರೇನು ಗಲಭೆಕೋರರು, ಅವರ ಜೊತೆ ನೀವು ಕೈ ಜೋಡಿಸಿದರೆ ಕಾಂಗ್ರೆಸ್, ನಿಮಗೆ RSS ಬೇಡವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿ ವಕ್ತಾರ. ಮಲ್ಲಿಕಾರ್ಜುನ ಖರ್ಗೆಗೆ ಈ ರೀತಿಯಾಗಿ ತಿರುಗೇಟು ಕೊಟ್ಟಿರುವಂಥದ್ದು ಬಿಜೆಪಿಯವರು ಎಲ್ಲರೂ ಕೂಡ. ಸರ್ದಾರ್ ವಲ್ಲಭಾಯ್ ಪಟೇಲರ ಒಂದು ಹೆಸರನ್ನು ಇಟ್ಕೊಂಡು ನೀವು ಪ್ರಶ್ನೆ ಮಾಡ್ತೀರಾ, ಕೇಳ್ತೀರಾ ಅಂತಂದರೆ ಇಷ್ಟು ದಿನ ಯಾಕೆ ಮಾತನಾಡಲಿಲ್ಲ? 5 ದಶಕಗಳಾಯ್ತು, ಇಲ್ಲಿಗೆ 50 ವರ್ಷ ಆದರೂ ಕೂಡ ನೀವು ಯಾಕೆ ಮಾತಾಡಲಿ? ಈಗ ಮಾತನಾಡ್ತಾ ಇದ್ದೀರಾ. PFI ಬೇಕಾಗುತ್ತೆ, ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಕಾಂಗ್ರೆಸ್ನವರು ನೀವು. ಆದರೆ RSS ಬೇಡ. RSS ಹಿಂದುತ್ವವನ್ನು, ಹಿಂದೂ ಧರ್ಮವನ್ನು, ಹಿಂದೂ ವಿಚಾರಗಳನ್ನು ಇಟ್ಟುಕೊಂಡು ನಡೆಯುತ್ತಿರುವಂತಹ ಒಂದು ಸಂಘಟನೆ ಅದು ನಿಮಗೆ ಬೇಡ, ನಿಮಗೆ PFI ಬೇಕು ಅಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಬಿಜೆಪಿ ವಕ್ತಾರ ಆಗಿರುವಂತಹ ಶಹಜಾದ್ ಪೂನಾವಾಲಾ ಏನಿದ್ದಾರೆ ಅವರು ಮಾತಾಡಿರುವಂಥ, ಮತ್ತು ಬಿಜೆಪಿಯ ಬೇರೆ ಬೇರೆ ನಾಯಕರು ಕೂಡ ಮಾತನಾಡಿದ್ದಾರೆ ಈ ಒಂದು ವಿಚಾರವಾಗಿ. ಇಡೀ ಬಿಜೆಪಿ ಪ್ರಶ್ನೆ ಮಾಡುತ್ತೆ ಈ ಒಂದು ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಏನು ನೀವು ಮಾತಾಡಿದ್ರಿ, RSSನ ಬ್ಯಾನ್ ಮಾಡಿ, ಇದು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಕೂಡ ಹೋಗಿರುವಂತಹ ವಿಚಾರ. ಯಾಕಂದರೆ RSSನ ವಿಚಾರವಾಗಿ ಮಾತನಾಡಿದ್ರೆ ಏನಾಗಬಹುದು ಎನ್ನುವಂಥ ಒಂದು ಪರಿಣಾಮಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ. ಈಗಲೂ ಕೂಡ ಕೆಲವೊಂದು ಕಡೆ ಅವಕಾಶ ಸಿಕ್ಕರೆ ಕೆಲವೊಂದು ಕಡೆ ಅವಕಾಶ ಸಿಗುತ್ತಾ ಇಲ್ಲ. ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇದೆ. RSS ಬಗ್ಗೆ ನಿಷೇಧ ಅಥವಾ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಿ ಅನ್ನುವಂಥ ಒಂದು ವಿಚಾರ ಹೇಳಿದ್ದಕ್ಕೇನೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಂದಂತಹ ಒಂದು ಬೆದರಿಕೆ ಕರೆಗಳನ್ನು ನಾವು ಗಮನಿಸಿದ್ದೇವೆ. ಯಾವ ರೀತಿಯಾಗಿ ಕರೆ ಮಾಡಿ ಅವರನ್ನು ಬೈತಾ ಇದ್ರು, ಎಂತಹ ಒಂದು ಪದ ಬಳಕೆಯನ್ನು ಮಾಡ್ತಾ ಇದ್ರು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇ ಸ್ವತಃ ಆ ಒಂದು ವಿಡಿಯೋವನ್ನು ಅಥವಾ ಆಡಿಯೋ ಕಾಲನ್ನು ರೆಕಾರ್ಡ್ ಮಾಡಿಕೊಂಡು ಹರಿಬಿಟ್ಟಿದ್ರು. ನೋಡಿ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. RSSನಲ್ಲಿ ಇದೇ ರೀತಿಯ ಒಂದು ಸಂಸ್ಕೃತಿಯನ್ನು ಕಲಿಸ್ತಾ ಇದ್ದಾರಾ, ಈ ರೀತಿಯಾದ ಪದ ಬಳಕೆ ಮಾಡುವಂಥ ಒಂದು ಸಂಸ್ಕೃತಿಯನ್ನು ಕಲಿಸ್ತಾ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪ್ರಶ್ನೆ ಮಾಡಿದ್ರು. ಎಲ್ಲ ಜನರ ಮುಂದೆ ಇಟ್ಟಿದ್ರು, ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚಿಕೊಂಡಿದ್ರು. ಹೀಗಾಗಿ ಈ ಒಂದು ವಿಚಾರವಾಗಿ ಇಷ್ಟು ದಿನ ಮಲ್ಲಿಕಾರ್ಜುನ್ ಖರ್ಗೆ ಸುಮ್ಮನೆ ಇದ್ರು, ಅವರು ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಈಗ ಬಿಜೆಪಿ ಕೂಡ ಮಾತನಾಡ್ತಾ ಇದೆ. ಹಾಗಾದರೆ ನೀವು ಏನು ಇಷ್ಟು ದಿನ ಬಿಟ್ಟು ಪಟೇಲರ ಬಗ್ಗೆ ಮಾತನಾಡ್ತಿದ್ರಿ, RSS ಬಗ್ಗೆ ಮಾತನಾಡ್ತಾ ಇದ್ರಿ, ಹಾಗಾದರೆ ನಿಮಗೆ ಬೇರೆ ಬೇರೆ ಸಂಘಟನೆಗಳ ಜೊತೆ ಗುರುತಿಸ್ಕೊಳ್ಳೋದು ಗೊತ್ತಿದೆ. ಗಲಭೆಕೋರರ ಒಂದು ಸಂಘಟನೆಗಳು ಅಂತ ಏನು ಹೇಳ್ತೀವಿ, ಅದರ ಜೊತೆ ನೀವು ಕಾಂಗ್ರೆಸ್ ಗುರುತಿಸ್ಕೊಳ್ಳುತ್ತೆ, ಅವರು ಬೇಕು ನಿಮಗೆ. RSS ಯಾಕೆ ಬೇಡ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದೆ. PFI ಬೇಕು ನಿಮಗೆ, RSS ಬೇಡವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಬಿಜೆಪಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಇಡೀ ಕಾಂಗ್ರೆಸ್ಗೂ ಕೂಡ. ಯಾಕಂದರೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಇರುವಂತಹ ವ್ಯತ್ಯಾಸ ಏನು? ಬಿಜೆಪಿ ಯಾವ ಒಂದು ಸಂಘಟನೆ ಕಡೆ ನಿಂತಿದೆ, ಕಾಂಗ್ರೆಸ್ ಯಾವ ಸಂಘಟನೆಗಳಿಗೆ ಸಪೋರ್ಟ್ ಮಾಡ್ತಾ ಇದೆ, ಅವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಇವರು ಸಂಘಟನೆಗಳು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ, ಎಲ್ಲ ವಿಚಾರಗಳನ್ನು ಕೂಡ ಮಾತನಾಡ್ತಾ ಇರುವಂಥದ್ದು ಈ ಒಂದು ವಿಚಾರವಾಗಿ. RSS ವಿಚಾರ ಬಂದಾಗ ನಿಜಕ್ಕೂ ಕೂಡ ಕಾಂಗ್ರೆಸ್ನವರು ಮಾತನಾಡ್ತಾ ಇದ್ರು. ಈಗ AICC ಅಧ್ಯಕ್ಷ ಸ್ವತಃ ಅವರೇ ಮಾತನಾಡ್ತಾ ಇದ್ದಾರೆ, RSS ನಿಷೇಧ ಆಗಬೇಕು ಅಂತ. ಅದಕ್ಕೆ ಬಿಜೆಪಿ ಕೂಡ ಸರಿಯಾದ ರೀತಿಯಲ್ಲೇ ಪ್ರಶ್ನೆ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.